ಈ ಕಥಾಪ್ರಥಮದಲ್ಲಿ ನಾರದರು ಭೂಮಂಡಲವನ್ನು ಸುತ್ತಾಡಿ ಕೈಲಾಸ ಪರ್ವತದ ಕಡೆ ಬರ್ತಾ ಇದ್ದಾರೆ. ಸಪ್ತ ಶಿವಕೋಟಿ ಗಣಗಳ ಮಧ್ಯದಲ್ಲಿ ಶಿವನ ಎತ್ತರವಾದ ಪೀಠದಲ್ಲಿ ಕುಳಿತಿರಬೇಕಾದ್ರೆ ಗಣಪತಿ ಭೃಂಗೇಶ್ವರ ಅಗಸ್ತ್ಯ ಕಣ್ಣು ಶುಕಮುನಿಗಳಾದಿಯಾಗಿ ಕೈಲಾಸವೆಲ್ಲ ಸಂಭ್ರಮದಿಂದ ತುಂಬಿ ತೊಳಕಾಡುತ್ತಿರಬೇಕಾದ್ರೆ ಅಲ್ಲಿಗೆ ನಾರದರ ಆಗಮನ. ಮಹಾದೇವ ಶಂಭೋ ಶಿವಶಂಕರ ಓಂಕಾರನಾದ ರೂಪ ಪರಮೇಶ್ವರ ಶಿವ ಹೀಗೆ ಬಾ ನಾರದ. ಲೋಕಲೋಕಗಳನ್ನು ಸಂಚಾರ ಮಾಡಿಕೊಂಡು ಕೈಲಾಸಕ್ಕೆ ಬಂದಿರುವ ನೀನು ವಿಶೇಷವಾದ ವಾರ್ತೆ ಏನಾದ್ರೂ ತಂದಿರುವೆಯಾ? ಪರಮೇಶ್ವರ, ಭೂಲೋಕದಲ್ಲಿ ಎಲ್ಲೆಡೆ ನೋಡಿದರೆ ಸನೇಶ್ವರನ ಭಕ್ತಿ ತುಂಬಿ ತೊಳಕಾಗ್ತಿರುವುದು. ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರನ ಮಾನವರು ಮರ್ತಿದ್ದಾರೆ. ಸನೇಶ್ವರನ ಭಕ್ತಿ ಭಾವದಿಂದ ಪೂಜೆ ಮಾಡುತ್ತಾ ವ್ರತ ಮಾಡುತ್ತಾ ಅವನ ಹೋಮಾದಿಗಳನ್ನು ಮಾಡುತ್ತಾ ಅವನ ಕಥೆಯನ್ನು ಶ್ರದ್ಧಾಭಕ್ತಿಯಿಂದ ಕೇಳುತ್ತಿದ್ದಾರೆ. ಸನೇಶ್ವರನೆಂದರೆ ಮಾನವರು ಗಡಗಡನೆ ನಡುಗುವರು. ಪಾರ್ವತಿ ಕೇಳ್ತಾಳೆ, ನಾರದ, ಶಿವನ ರುದ್ರಾಂಶದಿಂದ ಹುಟ್ಟಿರ್ತಕ್ಕಂಥವನಿಗೆ ಅಷ್ಟೊಂದು ಶಕ್ತಿಯೇ? ಇದು ನಿಜವೇ? ತಾಯಿ, ನಾನು ಮಾಡುವ ಕರ್ತವ್ಯ ಹೇಳುವ ಕರ್ತವ್ಯ ಹೇಳದ್ದಾಯಿತು. ಮುಂದೆ ನಿಮಗೆ ಎಲ್ಲ ಅರಿವಾಗುವುದು. ನನ್ನ ಕೆಲಸ ಮುಗೀತು ಅಂತ ನಾರದರು ವರದಿ ಒಪ್ಪಿಸಬೇಕಾಗಿತ್ತು. ಕೈಲಾಸಕ್ಕೆ ವರದಿಯನ್ನು ಒಪ್ಪಿಸಿ ಮಹಾದೇವ ಅಂತ ಹೊರಟಿದ್ದಾರೆ. ನಾರದರತ್ತ ಕಡೆ ಹೋಗ್ತಿರ್ಬೇಕಾದ್ರೆ ಇತ್ತ ಕಡೆಯಿಂದ ಸನೇಶ್ವರ ಗದೆಯನೇ ಹೆಗಲ ಮೇಲೆ ಹೊತ್ತು ಕಲಿಪುರುಷನಾದ ಕಾಕವಾಹನನಾದ ಸನೇಶ್ವರ ಕೈಲಾಸವನ ಪ್ರವೇಶ ಮಾಡಿದ. ಜೈ ಶಿವಶಂಕರ, ಜೈ ಗಂಗಾಧರ. ಬಾರಪ್ಪ ಸನೇಶ್ವರ, ಏನಪ್ಪ ಇದ್ದಕ್ಕಿದ್ದಾಗ ಕೈಲಾಸಕ್ಕೆ ನಿನ್ನ ಆಗಮನ? ಪರಮೇಶ್ವರನೇ, ನಾನು ನಿನ್ನ ರಾಶಿಗೆ ಬರಬೇಕೆಂದು ತೀರ್ಮಾನಿಸಿ ಬಂದಿದ್ದೇನೆ. ಏನಯ್ಯ ಇದು ಅನ್ಯಾಯ? ನನ್ನ ರುದ್ರಾಂಶದಿಂದ ಹುಟ್ಟಿ ನನ್ನ ರಾಶಿಗೆ ಬರೋದೇ ನೀನು? ಪರಮೇಶ್ವರನೇ, ನಾನು ನಿನ್ನ ರಾಶಿಗೆ ಬಂದು ಹೋದರೆ ನನ್ನ ಶಕ್ತಿ ಮತ್ತಷ್ಟು ಇಮ್ಮಡಿ ಆಗುವುದು. ಅದೇಗಯ್ಯ? ಕೈಲಾಸವಾಸನಾದ ಪರಶಿವನನ್ನೇ ಬಿಡದವನು ನಮ್ಮನ್ನು ಬಿಡುವನ ಅಂತ ಮಾನವರು ಭಯದಿಂದ ಪೂಜೆ ಮಾಡುವರು. ಅದಕ್ಕೆ ನಾನು ನಿನ್ನ ರಾಶಿಗೆ ಬರಬೇಕೆಂದು ತೀರ್ಮಾನಿಸಿದ್ದೇನೆ. ಪರಮೇಶ್ವರನೇ, ಹೆಚ್ಚು ದಿನ ಬೇಡ, ಕೇವಲ ಒಂದೇ ಒಂದು ದಿನ ನಿನ್ನ ರಾಶಿಗೆ ಬಂದು ನಾನು ಹೊರಟೋಗ್ತೇನೆ. ಹೇಳು ಪರಮೇಶ್ವರ, ಯಾವಾಗ ಬರಲಿ ಹೇಳು. ಪಾರ್ವತಿಯ ಕಡೆ ನೋಡ್ತಾ ಶಿವನ ಉಸಿನಿಗೆ ನಗ್ತಾ, ಆಯ್ತಪ್ಪ, ನೀನು ನನ್ನ ರಾಶಿಗೆ ಬರಲೇಬೇಕು ಅಂತ ತೀರ್ಮಾನ ಮಾಡಿದೆಯಲ್ಲ, ನಾಳೆ ಬೆಳಗಿನ ಜಾವದಿಂದ ನಾಳಿದ್ದು ಬೆಳಗಿನ ಜಾವದ ತನಕ ನಿನಗೆ ಅವಕಾಶ, ಬಂದು ಹೋಗು. ಪಾರ್ವತಿ ಕೇಳ್ತಾಳೆ, ಇದೇನಿದು? ಅವನು ಕೇಳ್ತಾವನೆ ಅಂತ ನೀವು ಹೇಳ್ಬಿಟ್ರಲ್ಲ, ನಿಮ್ಮ ರಾಶಿಗೆ ಅವನು ಬರೋದೆ? ಪಾರ್ವತಿ, ಮುಂದಿನ ನಾಟಕವನ್ನು ನೋಡುವಂತಿರಬೇಕಾದ್ರೆ ಆಗಲಿ ಪರಮೇಶ್ವರನೇ, ಬಹಳ ಸಂತೋಷವಾಯಿತು. ನಾಳೆ ಬೆಳಗಿನ ಜಾವಕ್ಕೆ ನಿನ್ನ ರಾಶಿಗೆ ನನ್ನ ಪ್ರವೇಶ. ಐ ಕಲಿಮಾಯೆ, ಐ ಕಲಿಮಾಯೆ. ಬೆಳಗಾಗುತ್ತಿರಬೇಕಾದ್ರೆ ಸನೇಶ್ವರ ಗದೆಯನ್ನೊತ್ತು ಕೈಲಾಸಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ ಶಿವನ ರಾಶಿಗೆ ಹೋಗಬೇಕು ಅಂತ. ಕೈಲಾಸದಲ್ಲಿ ಒಂದು ಆತ್ಮಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಪಾರ್ವತಿ ಸಮೇತನಾಗಿ ಶಿವನು ಮಾಯವಾಗಿದ್ದಾನೆ. ಕೈಲಾಸವನ ನಿರ್ಜನ ಪ್ರದೇಶವಾಗಿದೆ. ಯಾರಿಂದ ಓಂ ನಮಃ ಶಿವಾಯ. ಓಂಕಾರನಾದ ತುಂಬಿದ ಕೈಲಾಸವೆಲ್ಲ ಆ ಓಂಕಾರನಾದ ತುಂಬಿದೆ ಹೊರತು ಕೈಲಾಸದಲ್ಲಿ ಯಾರೂ ಇಲ್ಲ. ಎಲ್ಬೋದ ಶಿವ? ಭೂಲೋಕದ ಕಾಡಿನ ಮಧ್ಯದಲ್ಲಿ ಬೆಳೆಯುವ ಬಿದಿರು ಗುತ್ತಿಯ ಒಳಗಡೆ, ಬಿದಿರಿನ ಸೋಗಿನೊಳಗಡೆ ಒಂದು ಸಣ್ಣ ಕ್ರಿಮಿಯಾಗಿ ಸೇರ್ಕೊಂಡಿದ್ನಂತೆ ಶಿವ. ಬಿದಿರು ಸೋಗಿರುತ್ತೆ, ಆ ಸೋಗನ್ನು ತೆಗೆದ್ರೆ ಒಳಗಡೆ ಸಣ್ಣ ಸಣ್ಣ ಹುಳಗಳಿರ್ತವೆ ನೋಡಿ, ಆ ಹುಳಗಳ ಮಧ್ಯದಲ್ಲೂ ತಾನೊಂದು ಹುಳವಾಗಿ ಸೇರ್ಕೊಂಡಿದ್ದಂತೆ. ಇವನು ಎಲ್ಲಿಗೋದ್ರೂ ನಾನು ಬಿಡಲ್ಲ ಅಂತ ಶನಿದೇವರ ಪಾದಕ್ಕೆ, ನೀಲವರ್ಣನ ಪಾದಕ್ಕೆ ನೋಡಿ, ಕೈಲಾಸವಾಸನಾದ ಪರಶಿವನೇ ಒಂದು ಸಣ್ಣ ಕ್ರಿಮಿಯಾಗಿ ಬಿದಿರಿನ ಸೋಗನೊಳಗೆ ಸೇರ್ಕೊಂಡಿದ್ದಂತೆ ಒಂದು ದಿವಸ ಕಾಲ. ಇಲ್ಲಿ ಕೈಲಾಸವನ್ನೆಲ್ಲ ಗರಬಡಿದ, ಎಲ್ಲೂ ಶಿವ ಸಿಕ್ಕಲಿಲ್ವಲ್ಲ. ಒಂದು ರಾತ್ರಿ ಕಳೆದು ಬೆಳಗಾಯ್ತಲ್ಲ, ಈ ಬೆಳಗಿನ ಜಾವದಿಂದ ನಾಳೆ ಬೆಳಗಿನ ಜಾವ ಅಂತ ಹೇಳಿದ್ನಲ್ಲ, ಆ ಬೆಳಗಿನ ಜಾವ ಕಳೀತಿದ್ದಾಗ ಪಟ್ಟನೆ ಪಾರ್ವತಿ ಸಮೇತನಾಗಿ ಶಿವ ಪ್ರತ್ಯಕ್ಷನಾದ. ಏನಪ್ಪ ಸನೇಶ್ವರ, ನೀನು ನನ್ನ ರಾಶಿಗೆ ಬರ್ತೇನೆ ಎಂದೇ ಬರಲೇ ಇಲ್ಲ? ಪರಮೇಶ್ವರ, ನಾನು ನಿನ್ನ ರಾಶಿಗೆ ಬಂದು ಹೋಗಾಯಿತು. ತಗಳಪ್ಪ, ನೀನು ಯಾವಾಗ ಬಂದಿದ್ದೆ ನನ್ನ ರಾಶಿಗೆ? ನನ್ನ ಕೈಲಾಸದಲ್ಲೇ ಇರಲಿಲ್ವಲ್ಲ? ಪರಮೇಶ್ವರ, ನೀನು ನನ್ನನ್ನು ಎದುರುಕೊಂಡು ಒಂದು ದಿವಸ ಕೈಲಾಸ ಬಿಟ್ಟು ಓಡೋಗಿದ್ದೆಯಲ್ಲ, ಅದೇ ನಾನು ನಿನಗೆ ಕೊಟ್ಟ ಕಷ್ಟ.
ಸಾಕು ನನಗೆ ಎದುರುಕೊಂಡು ಒಂದ್ ದಿವಸ ಕೈಲಾಸ ಬಿಟ್ಟು ಓಡೋಗಿದ್ದೆಲ್ಲ ಅದೇ ನಾನು ನಿನಗೆ ಕೊಟ್ಟ ಕಷ್ಟ. ಭೂಲೋಕದಲ್ಲಿ ಇದನ್ನೇ ನಾನು ಪರಿಪಾಲಿಸುತ್ತಾ ನನ್ನ ಶಕ್ತಿಯನ್ನು ಮತ್ತಷ್ಟು ಇಮ್ಮಡಿ ಮಾಡಿಕೊಳ್ಳುತ್ತೇನೆ. ಜೈ ಶಿವಶಂಕರ, ಜೈ ಗಂಗಾಧರ. ನಿಜ ನಿಜ ಕೈಲಾಸದ ಗಣಗಳಲ್ಲಿ ಬೆಚ್ಚಿ ಬಿದ್ರು. ಅರ್ಥ ಮಾಡ್ಕೊಂಡ್ರ? ನಿಜ ನಿಜ ಅದು. ಪರಶಿವನೇ ಒಂದು ದಿವಸ ಕೈಲಾಸ ಬಿಟ್ಟು ಓಡಿಸದ್ನಲ್ಲ, ಭಗವಂತ ಎದುರುಕೊಂಡು ಎಲ್ಲೋಗಿದ್ದ ಒಂದು ದಿವಸ ಗೊತ್ತಿಲ್ಲ. ಹಾಗಾದ್ರೆ ಇವನ್ ಶಕ್ತಿ ಅಂತದ್ದು. ಅಪ್ಪ ಕೈಲಾಸವಾಸನಾದ ಪರಶಿವನೇ ಅಂತ ಅಲ್ಲಿ ಸಾರಾಂಬ ವಿತ್ರಾಂಬ ಎಂಬತಕ್ಕಂಥ ಕೈಲಾಸದ ಗಣಗಳು ಶಿವನನ್ನು ಕೇಳ್ತಾರೆ. ಆ ಶನೇಶ್ವರನ ಬಗ್ಗೆ ಸಂಪೂರ್ಣವಾಗಿ ನಾವು ತಿಳ್ಕೋಬೇಕಲ್ಲ, ದಯಮಾಡಿ ತಿಳಿಸು. ಶಿವನೇ ಹೇಳ್ತಾನೆ, ಸಾರಾಂಬ ವಿತ್ರಾಂಬ ಅವನ ಬಗ್ಗೆ ನೀವು ಸಂಪೂರ್ಣವಾಗಿ ತಿಳ್ಕೊಳ್ಳೋ ಕಾಲ ಇವತ್ತು ಬಂದಿದೆ. ನೀವು ಇರುವಂತಹ ಭೂಲೋಕದಲ್ಲಿ ಉಜ್ಜಯಿನಿ ಎಂಬತಕ್ಕಂತಹ ಪಟ್ಟಣದಲ್ಲಿ ವಿಕ್ರಮ ಭಟ್ಟಿ ಎಂಬತಕ್ಕಂಥ ರಾಜಾಮಣಿಗಳಾಗಿ ಅಲ್ಲಿ ಆ ಭಗವಂತನಿಗೆ ರಾಶಿಗೆ ಬಂದು ನಿಮ್ಮನ್ನ ಸತ್ವ ಪರೀಕ್ಷೆ ಮಾಡಿ ಸೂರ್ಯ ಚಂದ್ರ ರಾಜ ವಿಕ್ರಮ ಅವನೇ ಮಾಡ್ತಾನೆ. ಜಗದೊಳಗೆ ನಿಮ್ಮ ಕಥೆಯನ್ನು ಕೇಳಿದವರಿಗೆ ಓದಿದವರಿಗೆ ಪಟ್ಟಣಗಳಿದ್ದವರಿಗೆ ನನ್ನ ಅಪಾರವಾದಂತಹ ಬನ್ನಿ ಕೈಲಾಸದಿಂದ ಸಾರಾಂಬ ವಿತ್ರಾಂಬ ಪಟ್ಟಣವಾಗಿದ್ದಾರೆ. ಅವರಿಗೆ ಭೂಲೋಕದಲ್ಲಿ ಉಜ್ಜಯಿನಿ ಎಂಬತಕ್ಕಂಥ ಮಹಾನಗರದಲ್ಲಿ ವಿಕ್ರಮಾದಿತ್ಯ ಭಟ್ಟಿ ಎಂಬತಕ್ಕಂಥ ರಾಜಮಂತ್ರಿಗಳಾಗಿ ಹುಟ್ಟುತ್ತವರು. ಸಾಮ್ರಾಜ್ಯವನ್ನು ಪರಿಪಾಲನೆ ಮಾಡುತ್ತಿರುವ ವಿಕ್ರಮ ರಾಜ 10 ಜನ ಗೂಢಾಚಾರ ನೇಮಕ ಮಾಡಿಕೊಂಡಿದ್ದಾರೆ. ಪ್ರಜೆಗಳ ಸುಖವೆಂಬುದಾಗಿ ತಿಳಿದ ಮಂತ್ರಿಗಳೇ, ನಮ್ಮ ರಾಜ್ಯದಲ್ಲಿ ಕಾಲಕಾಲಕ್ಕೆ ಮಳೆ ಬೆಳೆಗಳನ್ನು ಸುಭಿಕ್ಷವಾಗಿ ಜನಗಳೆಲ್ಲ ವರ್ಷರಾಗಿರುವರು. ಬಹಳ ಚೆನ್ನಾಗಿ ಮಹಾಪ್ರಭು, ರೈತರೆಲ್ಲ ಬಹಳ ನೆಮ್ಮದಿದ್ದಾರೆ ಮಹಾಪ್ರಭು. ಯಾರಿಗೆ ಯಾವ ತೊಂದರೆ ಇಲ್ಲವೇ? ಇಲ್ಲ ಮಹಾಪ್ರಭು. ಬಲ ಬಲ ಏನಪ್ಪ ನಿಮ್ಮ ಕೆಲಸಗಳು ಯಾವ ರೀತಿ ನಡೀತಾ ಇದೆ? ಏನ್ ಸ್ವಾಮಿ ನಿಮ್ಮ ಕೆಲಸಗಳ? ಊಟ ಅಲ್ಲ, ಊಟ ಚೆನ್ನಾಗಿ ಆಗದೆ. ಈಗ ಕಥೆ ಕೇಳೋದು ಬಹಳ ಚೆನ್ನಾಗಿದೆ ಅಂತ ನೋಡಿ ಎಲ್ಲರೂ ಬಂದು ಸೇರಿದ್ದಾರೆ. ತಂಪಾದ ಈ ವಾತಾವರಣದಲ್ಲಿ ಭಗವಂತನ ಸನ್ನಿಧಾನದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ. ಭಗವಂತನ ಕಥೆ ಅಂದ್ಮೇಲೆ ನಾ ಕನ್ನೆ ಹಾಕಬೇಕು, ನೋಡೋ ಬಂದು ಬರ್ಬೋದು ಹೇಳಕ್ಕಾಗಲ್ಲ. ಅದರಿಂದ ಈ ಪವಿತ್ರವಾದ ಸುದಿನದಲ್ಲಿ ಬಂದರೂ ನಮ್ಗೆ ಕಾಯಕ ಆಗುತ್ತೆ, ನಿಲ್ಲಲ್ಲ. ಇಂತಹ ಒಂದು ಸುದಿನದಲ್ಲಿ ಸ್ವಾಮಿಯ ಕಥೆಯನ್ನು ಪ್ರಾರಂಭಿಸುವಂತ ಸಂದರ್ಭದಲ್ಲಿ ಆ ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಈ ಸಂದರ್ಭ ನಮ್ಮ ನರಸೀಪುರ ಕ್ಷೇತ್ರ, ಗುಂಜ ನರಸಿಂಹಸ್ವಾಮಿ ಕ್ಷೇತ್ರ, ಅಗಸ್ತೇಶ್ವರ ಮತ್ತು ಬಳೇಶ್ವರ 3 ಜನರು ಇರ್ತಕ್ಕಂಥ ಮಹಾಪವಿತ್ರವಾದಂಥ ಸ್ಥಳ ಭೂಕೈಲಾಸ ಭೂವೈಕುಂಠ ಕ್ಷೇತ್ರ. ಇವತ್ತು ಅಲ್ಲೂ ಕೂಡ ಸಹಸ್ರಾರು ಜನಕ್ಕೆ ಅನ್ನ ಸಂತರ್ಪಣೆ, ನಮ್ಮ ಮಹದೇವಮ್ಮನವರ ಮನೆಯಲ್ಲೂ ಕೂಡ ಸಹಸ್ರಾರು ಜನಕ್ಕೆ ಅನ್ನ ಸಂತರ್ಪಣೆ ಮಾಡಿ ಎಷ್ಟೋ ವರ್ಷಗಳಿಂದ ಒಂದು ಮದುವೆ ಊಟ ತರ ಇವತ್ತು ಅಡಿಗೆ ಊಟ ಎಲ್ಲ ಮಾಡಿಸಿ ಮಕ್ಕಳು ಮೊಮ್ಮಕ್ಕಳೆಲ್ಲ ನಿಂತುಕೊಂಡು ಸಂಭ್ರಮದಿಂದ ಬಡಿಸಿ ಈ ಒಂದು ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ನಮ್ಮ ಮಹದೇವಮ್ಮನವರು ಸಂತೋಷವಾಗಿ ಮಹದೇವಪ್ಪನವರು ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿಯಲ್ಲಿ ಇದ್ದವರು, ಅನೇಕ ವರ್ಷ ಸೇವೆ ಸಲ್ಲಿಸಿದವರು, ಉತ್ತಮವಾದ ಸಂಬಂಧಗಳನ್ನು ಮಾಡಿದವರು, ಎಲ್ಲಕ್ಕಿಂತ ಹೆಚ್ಚಾಗಿ ಮಕ್ಕಳ ಕೀರ್ತಿಗೆ ಕಾರಣರಾದವರು. ಅವರಿರುವ ತನಕ ಅಂದ್ರೆ ಅವರ ಒಂದು ಸಮಕಾಲೀನ ಕಾಲದಿಂದಲೂ ಕೂಡ ನಮ್ಮ ವೆಂಕಟೇಶ್ ಅವರ ತಂದೆ ಅವರ ಎಲ್ಲಾ ಹಿರಿಯರು ಕೂಡ ಬಂದವರ ಕಲಾವಿದರು ಮನೆಗೆ ಸುಮಾರು 60 ವರ್ಷಗಳಿಂದ ನಿರಂತರವಾಗಿ ಕಾರ್ಯಕ್ರಮ ಮಾಡಿಕೊಂಡು ಬರ್ತಾ ಇದ್ದಾರೆ, ಇನ್ನು ನಡ್ಸ್ಕೊಂಡು ಹೋಗ್ತಾರೆ ಇದ್ದಾರೆ ಮಕ್ಕಳು ಮಕ್ಕಳೆಲ್ಲ. ಈ ಕಾರ್ಯಕ್ರಮ ಇನ್ನು ಅದೇ ರೀತಿಯಾಗಿ ಮುಂದುವರಿಸಿಕೊಂಡು ಹೋಗ್ತಾನೆ ಇರಬೇಕು. ಆ ಭಗವಂತನ ಈ ಒಂದು ಪುಣ್ಯ ಕಾರ್ಯದಲ್ಲಿ ನಾವು ಅವನ್ನ ಪೂಜೆ ಮಾಡ್ತಾ ವಿಕ್ರಮರಾಜನ ಕಥೆಯಲ್ಲಿ ಸ್ವಾಮಿ ಶನಿದೇವ ಮೂಲೋಕದ ಒಡೆಯ ದೇವರು ಕಂದಾನ ಬಂದು ಗಾಡೆಯ ಶನಿದೇವಾ ಶಕಟಾದ್ರಿಯ ಒಡೆಯ ಸ್ವಾಮಿ ಶನಿದೇವಾ ಮೂಲೋಕದ ಒಡೆಯ ದೇನು
ಚಿತೆಯಾಗಿ ಸ್ವಾಮಿ ಚಿಂತೆಯು ಚಿತೆಯಾಗಿ ನಾನೊಂದು ಬೆಂದಿರುವೆ ಸ್ವಾಮಿ ಶನಿದೇವಾ ಮೂಲೋಕದ ಒಡೆಯ ಸ್ವಾಮಿ ಶನಿದೇವಾ ಶಿವನೀನು ಸ್ವಾಮಿ ಬರಿಗಯ್ಯ ಭಕ್ತ ನಾನು ಶನಿದೇವ ಸ್ವಾಮಿ ಶನಿದೇವ ಶನಿದೇವ ಸ್ವಾಮಿ ಶನಿದೇವ ಕೊಡುಗಯ್ಯ ಶಿವನೀನು ಸ್ವಾಮಿ ಬರಿಗಯ್ಯ ಭಕ್ತ ನಾನು ನಿನಗೆ ನಾ ಕೊಡಲಿ ನಾನು ಸ್ವಾಮಿ ನಿನಗೇನ ಕೊಡಲಿ ನಾನು ನಿಜ ಭಕ್ತಿಯ ನೀಡುವೆನು ಸ್ವಾಮಿ ಶನಿದೇವಾ ಶಕಟಾದ್ರಿಯ ಒಡೆಯ ದೇನೇನು ಕಂದ ನಾನು ಬಂದು ಕಾಡೆಯ ಸ್ವಾಮಿ ಶನಿದೇವಾ ಬಂದಿರುವ ನಿಜ ಭಕ್ತನ ನೀನೊಡೆಯ ಸ್ವಾಮಿ ಶನಿದೇವಾ ಶಕಟಾದ್ರಿಯ ಒಡೆಯ ದೇನೇನು ಕಂದ ನಾನು ಬಂದು ಕಾಪಾಡೆಯ ತಂದೆ ನೀನು ಕಂದ ನಾನು ಬಂದು ಈ ಮಹಾನುಭಾವನಾಗಿರ್ತಕ್ಕಂಥ ವಿಕ್ರಮರಾಜ ಅಪ್ರತಿಮವಾದ ರಾಜ್ಯಭಾರವನ್ನು ಮಾಡ್ತಾ ಇರುವ ರಾಜ್ಯ ಆಡಳಿತದ ನಡ್ಕೊಂಡು ಹೋಗಬೇಕಾದ್ರೆ ದಿನಗಳು ಅನೇಕ ವರ್ಷಗಳ ತುಂಬುತ್ತಿರಬೇಕಾದ್ರೆ 10 ಜನ ಗೂಢಾಚಾರ ನೇಮಕ ಮಾಡಿಕೊಂಡಿದ್ದಾನೆ. ಪ್ರತಿನಿತ್ಯ ಬಂದು ಗೂಢಾಚಾರ ವರದಿ ಒಪ್ಪಿಸ್ತಿರ್ಬೇಕಾದ್ರೆ ಇವನಿಗೊಂದು ಅನುಮಾನ ಬಂತು ಬರಬೇಕಾದದ್ದೇ. ಯಾವಾಗ ಕೇಳಿದ್ರು ಚೆನ್ನಾಗಿದ್ದಾರೆ ಚೆನ್ನಾಗಿದ್ದಾರೆ ಅಂತ ಹೇಳ್ತಿದಾರಲ್ಲ, ಮನುಷ್ಯನಾಗಿರ್ತಕ್ಕಂಥವನು ಯಾವಾಗಲೂ ಚೆನ್ನಾಗಿರೋಕ್ ಸಾಧ್ಯವ? ಯಾವ ಸಮಯ ಸಂದರ್ಭದಲ್ಲಿ ಮನುಷ್ಯನಾದವನಿಗೆ ದುಃಖ ನೋವು ಚಿಂತೆ ಅನ್ನೋದು ಬಂದೇ ಬರುತ್ತೆ. ಇವ್ರನ್ನ ಪರೀಕ್ಷೆ ಮಾಡೋದು ಹೇಗೆ? ತಾಳು ಹಗಲು 5 ಜನ ರಾತ್ರಿ 5 ಜನ ಸುತ್ತಾಡಬೇಕು ಅಂತ ಹೇಳಿದ್ದೀನಲ್ಲ, ಈ ರಾತ್ರಿಯ ಪಾಳಯದಲ್ಲಿ ಯಾವ ರೀತಿ ಕೆಲಸ ಮಾಡ್ತಾರೆ ನಾನು ಇವತ್ತು ರಾತ್ರಿನೇ ಪತ್ತೆ ಹಚ್ತೀನಿ ಅಂತ ವಿಕ್ರಮ ಅರ್ಧರಾತ್ರಿಯಲ್ಲಿ ರಾಜಪಟ್ಟದ ಕುದುರೆಯನ್ನೇರಿ ಬೀದಿ ಬೀದಿ ಒಳಗಡೆ ಬರ್ತಿರ್ಬೇಕಾದ್ರೆ ಬೀದಿ ಒಳಗೆ ಎಲ್ಲಾ ಜನ ನೆಮ್ಮದಿಯ ಮಲಗಿದ್ದಾರೆ. ಹಬ್ಬ ಮನುಷ್ಯನಿಗೆ ನೆಮ್ಮದಿ ಇದ್ದಿರ್ತಾನೆ ನಿದ್ರೆ ಬರೋದು. ಎಲ್ಲಾ ಬೀದಿಗಳಲ್ಲಿ ಜನ ನೆಮ್ಮದಿಯ ಮಲಗಿದ್ದಾರೆ, ಯಾರಿಗೆ ಯಾವ ತೊಂದರೆ ಇಲ್ಲ ಅಂತ ವಿಕ್ರಮ ಎಲ್ಲಾ ಬೀದಿಯನ್ನು ಸುತ್ತಕೊಂಡು ಕೊನೆಯ ಬ್ರಾಹ್ಮಣೋತ್ತಮರ ಬೀದಿಗೆ ಬಂದಲ್ಲ. ಆ ಬ್ರಾಹ್ಮಣೋತ್ತಮರ ಬೀದಿಗೆ ಬರ್ತಿರ್ಬೇಕಾದ್ರೆ
ಅಲ್ಲೊಬ್ಬ ಹೆಂಗಸು ಆಕ್ರಂದನಾದದಿಂದ ಅರ್ಧರಾತ್ರಿಯಲ್ಲಿ ಮಕ್ಕಳ ಸಮೇತವಾಗಿ ಗೋಳಾಡ್ತಾ ಇದ್ದಾಳೆ. ಯಾರೋ ಹೆಣ್ಣು ಒಂದು ಹೆಂಗಸು ಈ ಮಕ್ಕಳ ಸಮೇತವಾಗಿ ಅರ್ಧರಾತ್ರಿಯಲ್ಲಿ ಗೋಳಾಡ್ತಿದ್ದಾಳಲ್ಲ, ಇದು ಯಾರ ಮನೆ ಇರಬಹುದು ಅಂತ ವಿಕ್ರಮ ಮೆತ್ತನೆ ಆ ಕುದುರೆಯಿಂದ ಕೆಳಗಿಳಿದು ಬರುತ್ತಿರಬೇಕಾದ್ರೆ ಆ ಹೆಂಗಸು ಮಕ್ಕಳ ಸಮೇತವಾಗಿ ಗೋಳಾಡ್ತಾ ಇದ್ದಾಳೆ. ಜಗದೊಡೆಯನಾದ ಸನೇಶ್ವರನ ಹೆಸರು ಹೇಳಿಕೊಂಡು ಒಪ್ಪತ್ತನ ಊಟಕ್ಕೆ ಗತಿ ಇಲ್ಲದೆ ಗೋಳಾಡ್ತಿರ್ಬೇಕಾದ್ರೆ, ಅಯ್ಯೋ ದೇವರೇ, ನನ್ನ ಅರಮನೆಯಲ್ಲೆಲ್ಲರೂ ಸುಖವಾಗಿದ್ದಾರೆ ಅಂತ ನಾ ಕನಸಿನ ಗೋಪುರವನ್ನೇ ಕಟ್ಟಿರುವಾಗ ಊಟ ಬಟ್ಟೆ ಗತಿಯಲ್ಲಿ ಒಬ್ಬ ಹೆಂಗಸು ಗೋಳಾಡ್ತಿದ್ದಾಳೆ ಅಂದ್ರೆ ಯಾರ್ಯಾರ ಮೇಲೆ ನೀನೇನೇನು ಕಷ್ಟ ಇದೆಯಪ್ಪ, ಈ ಹಾಳಾದ ಗೂಢಾಚಾರ ನಂಬಿ ನಾ ಕೆಟ್ಟೆ. ಮೊದಲು ಈ ಯಾರ ಮನೆಯಿಂದ ಬರ್ತಾ ಇದೆ ಕೂಗು ಪತ್ತೆ ಮಾಡಬೇಕು ಅಂತ ಮುಂದೆ ಬರ್ತಿದ್ರೆ ಆ ಹೆಂಗಸು ಜಗದೊಡೆಯನಾದ ಸನೇಶ್ವರನ ಹೆಸರು ಹೇಳ್ಕೊಂಡು ಗೋಳಾಡ್ತಾ ಇದ್ದಾಳೆ. ಶನಿದೇವರ ಮಾರ್ಗಕ್ಕೆ ವಿಧಿ ಲೀಲೆ ಶೋಕದ ಕಾರಿರುಳೆ ಶನಿದೇವಾ ವಿಧಿಯ ಲೀಲೆ ಅರಿಯದ ಬಾಲೆಗೆ ಸಲ್ಲದು ಈ ಜ್ವಾಲೆ ದೇವಾ, ಸಲ್ಲದು ಈ ಜ್ವಾಲೆ ಶನಿದೇವಾ. ಸರೇಶ್ವರ ಅರಿಯದ ಬಾಲೆ ಸಲ್ಲದು ಈ ಜ್ವಾಲೆ, ಸಲ್ಲದು ಈ ಜ್ವಾಲೆ ಶನಿದೇವಾ. ವಿಧಿ ಲೀಲೆ ಶೋಕದ ಕಾರಿರುಳೆ ಸುರೇಶ್ವರ. ಸಗಿಸಿದಾತ ಈ ವಿಧಾತ ಆರದೀಶಾಪ ದೇವಾ, ಆರದೀಶಾಪ ಸಗಿಸೆ ತಾಪ ಕರವೇ ಕೋಪ ಆರದೀಶಾಪ ದೇವಾ, ಆರದೀಶಾಪ ಶನಿದೇವಾ. ಸಗಿಸೆ ತಾಪ ಕರವೇ ಕೋಪ ಆರದೀಶಾಪ ಶನಿದೇವಾ. ವಿಧಿ ಲೀಲೆ ಶೋಕದ ಕಾರಿರುಳೆ ದೇವಾ. ವಿಧಿ ಲೀಲೆ ವಿಧಿ
ವಿಕ್ರಮ ಬೆಚ್ಚಿ ನಿಂತಾದ ಯಾರ ಮನೆ ಕೂಗು ಗೊತ್ತೇ? ಯಾವ ವಿಕ್ರಮ ಸಭೆ ಕೂತ್ಕೊಂಡು ನನ್ನ ಪ್ರಜೆಗಳೆಲ್ಲ ಸುಖವಾಗಿರಬೇಕು ಅಂತ ಕೈ ತೋರಿಸಿ ಹೇಳ್ತಿದ್ನೋ ಅದೇ ವಿಕ್ರಮನ ಆಸ್ಥಾನದಲ್ಲಿ ಪುರಾಣ ಪಂಚಾಂಗವನ್ನು ಓದಿ ಬರೆಯತಕ್ಕಂಥ ವೇದ ಶರ್ಮ ಎಂಬ ಆಸ್ಥಾನ ಪಂಡಿತನ ಮನೆಯ ಕೂಗು. ಶಿವ ಶಿವ, ನನ್ನ ಆಸ್ಥಾನ ಪಂಡಿತನ ಮನೇಲಿ ಊಟ ಬಟ್ಟೆಗಿಲ್ತಿ ಗತಿಯಲ್ಲಿ ಒಬ್ಬ ಹೆಂಗಸು ಗೋಳಾಡ್ತಿದ್ದಾಳೆ ಅಂದ್ರೆ ಇನ್ಯಾರ್ಯಾರ ಮನೇಲಿ ನೀನೇನೇನು ಕಷ್ಟ ಇದೆಯಪ್ಪ? ಯಾಳಾದ ಗೂಢಾಚಾರ ನಂಬಿನ ಕೆಟ್ಟೆ. ಇಲ್ಲ ಇಲ್ಲ, ಬೆಳಗಾಗುವಷ್ಟರಲ್ಲಿ ಇವರು ಅರಮನೆ ಕರೆಸ್ಬಿಟ್ಟು ಇವರು ದುಃಖನೇ ಹೆಂಗಸ್ಬಿಡ್ಬೇಕು ಅಂತ ವಿಕ್ರಮ ಯಾರಲ್ಲಿ? ಮಹಾಪ್ರಭು, ಈಗಲೂ ಹೋಗಿ ನಮ್ಮ ಆಸ್ಥಾನ ಪಂಡಿತರಾಗಿರ್ತಕ್ಕಂಥ ವೇದ ಶರ್ಮ ಪಂಡಿತೋತ್ತಮರ ತುರ್ತಾಗಿ ಬರಮಾಡಿ. ಆಗಲಿ ಮಹಾಪ್ರಭು, ಬೇಗ ಹೋಗ್ರಿ. ಆಗಲಿ ಮಹಾಪ್ರಭು. ಇಲ್ಲಿ ಬಂದು ಬಾಗಿಲು ಕೊಟ್ಟದ್ರು. ಸ್ವಾಮಿ ಪ್ರಭುಗಳೇ, ಪಂಡಿತರೇ, ನಿಮ್ಮನ್ನ ಮಹಾಪ್ರಭುಗಳು ಆಜ್ಞೆ ಮಾಡಿದ್ದಾರೆ ಬರಬೇಕು ಅಂತ, ಈಗಲೇ ಬರ್ಬೇಕಂತೆ. ಬನ್ನಿ ಬನ್ನಿ, ಮುಂದಕ್ಕೆ ಬನ್ನಿ, ಮುಂದೆ ಜಾಗ ಇದೆ, ಬನ್ನಿ. ಇಲ್ಲೇನಾಗಿದೆ? ನಮ್ಮ ಹಿರಿಯ ರಂಗಭೂಮಿ ಕಲಾವಿದರಾದಂಥ ಕೆರೆಹಳ್ಳಿ ದೊರಸ್ವಾಮಿ ಅವರು ಕೂಡ ಇಲ್ಲಿ ಬಂದಿದ್ದಾರೆ. ನಮ್ಮ ಸಿದ್ಲಿಂಗ ಸ್ವಾಮಿ ಅವರ ಸ್ನೇಹಿತರು. ನಮ್ಮ ದೇವಪ್ಪಾಜಿ ಅವರು ಬಂದಿದ್ದಾರೆ, ಹಿರಿಯ ಕಲಾವಿದರು. ಈ ಪೊಲೀಸ್ ಇಲಾಖೆಯವರು, ಈ KSRTC ಅವರು, ಈ KEB ಅವರೆಲ್ಲ ಒಂದಿಗೆ ಇರೋರು. ಇವರು ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಪರಮಾತ್ಮನಲ್ಲಿ ಭಕ್ತಿಯಿಂದ ಬೇಡ್ತಾ ಈ ಪವಿತ್ರವಾದಂತಹ ಪುಣ್ಯ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಬೊಗುತ್ಗಳ್ಳಿ ಮಹಾದೇವರವರು ಇಲ್ಲಿ ಹಿರಿಯ ರಂಗಭೂಮಿ ಕಲಾವಿದರು ಅವರು ಕೂಡ ಬಂದಿದ್ದಾರೆ. ಈ ಎಲ್ಲಾ ಕಲಾಭಿಮಾನಗಳ ಒಂದು ಸಮಾಗಮವೇ ಇವತ್ತು ಈ ಶ್ರಾವಣ ಶನಿವಾರದ ಪವಿತ್ರವಾದ ಪುಣ್ಯ ದಿವಸದಲ್ಲಿ ಬಳೇಶ್ವರನ ಸನ್ನಿಧಾನದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಆಚರಣೆ ಮಾಡುತ್ತಿರುವಂಥ ಭಗವಂತನ ಪುಣ್ಯಕತೆ. ಇಲ್ಲಿ ಪಂಡಿತರು ಬರಮಾಡುವಾಗ ನೋಡಿದೇನೆ ಇವತ್ತು ಪ್ರಭುಗಳು ಬರಮಾಡ್ತಿದ್ದಾರೆ ಅಂದ್ರೆ ಇವತ್ತೇನೋ ದಾನ ಕೊಡಕ್ಕಿರ್ಬೇಕು ಅಂತ ಕಾಣಿಸುತ್ತೆ. ಈಗ ಹೋಗಿ ಈಗ ಬಂದ್ಬಿಡ್ತೀನಿ ಇರು ಅಂತ ಹೊರಡುವುದಕ್ಕೆ ಸನ್ನದ್ಧರಾದಾಗ ಅರಿದ ಹಂಗೆಯನ್ನು ಗಂಡನಿಗೊಲ್ಲದಿಕ್ಕಿ ಇಲ್ಲೊಂದೆರಡು ಚೇರ್ಗಳು ತಂದು ಹಾಕಪ್ಪ ಈ ಕಡೆಗೆ. ಯಾರಾದ್ರೂ ಬೇಕು? ಬನ್ನಿ, ಮುಂದಕ್ಕೆ ಬನ್ನಿ ಈ ಕಡೆಗೆ. ಆ ಜಗದೊಡೆಯನಾದ ಪರಮಾತ್ಮನ ಕಥೆಯಲ್ಲಿ ಕೇಳಿ ಚೆನ್ನಾಗಿದೆ. ಹೆಂಡತಿ ಆದವಳ ಗಂಡನಿಗೆ ಹರಿದಂಗೆಯನ್ನು ಒಲ್ದಿಕ್ಕಿ ಹೋಗಿ ಬನ್ನಿ, ಮಕ್ಕಳಿಗೆ ಇವತ್ತಾದ್ರೂ ಹೊಟ್ಟೆ ತುಂಬಿಸೋಣ ಹೋಗಿ ಬನ್ನಿ ಎಂದಾಗ ಗಳಗಳನ್ನು ಕಣ್ಣೀರಾಗ್ತಾ ನಿಂತಿದ್ದಾಳೆ. ಯಾಕಂದ್ರೆ ಬಡತನ, ಈ ಹೆಣ್ಮಕ್ಳ ಕಣ್ಣೀರು ಜಾಸ್ತಿ ಅಂತೆ. ನೋಡಿ ಇಲ್ಲಿ ಎಡಭಾಗದಲ್ಲಿ ಹರಿತಾವಳೆಲ್ಲ ಕಾವೇರಿ ಅನ್ನೋದು ಅದಕ್ಕಿಂತ ಒಂದು ಕೈ ಮೇಲು. ಯಾವುದೋ ಈ ಕಣ್ಣೀರು. ಬಡತನ ಬರಲಿ ಸಿರಿತನ ಬರಲಿ ಕಣ್ಣೀರು ಯಾವಾಗಲೂ ಸುಂಬತ್ತಾನೆ ಇರುತ್ತೆ. ಒಳ್ಳೇದಕ್ಕೂ ತಕೊಳ್ಳಿ ಕೆಟ್ಟದಕ್ಕೂ ತಕೊಳ್ಳಿ ಕಣ್ಣೀರು ಸುಂಬತ್ತಾನೆ ಇರುತ್ತೆ. ಅದಕ್ಕೆ ಈ ಕೆಲವು ಕಡೆ ಮಾತಾಡ್ಕೊತಾರೆ ನೋಡಿ, ಇದಕ್ಕೆ ಕಟ್ನೀರು ಅರಿಯ ನೀರು ಅಂತ ಕರೀತಾರೆ. ಕಟ್ನೀರು ಅಂದ್ರ 15 ದಿನಕ್ಕೊಂದು ನೀರು ಬಿಡ್ತಾನಲ್ಲ ಅದು ಕಣ. ಶ್ರೀಮಂತರಿಗೆ ಯಾವತ್ತೋ ಒಂದಿನ ಹತ್ಬಿಟ್ಟು ಹಂಗೆ ಸುಮ್ಮನೆ ಆಗೋಯ್ತಾರೆ. ಅರಿಯ ನೀರು ಅಂದ್ರ 24 hours ಅಲ್ಲಿ ಹರಿತಾಲಿ ಸುಮ್ಮನೆ ಯಾವಾಗಲೂ ತಕೊಳ್ಳಿ ಸುಂಬತ್ತಾನೆ ಇರುತ್ತೆ. ಎಷ್ಟೋ ದಿವಸದಲ್ಲ ಆಗಿರೋದು ನೆನ್ಸ್ಕೊಂಡ್ರು ಅಲ್ಲೇ ಬಂತು ಅನ್ನಿ ಕಣ್ಣೀರು. ಅಯ್ಯೋ ನಮ್ಮ ಯಜಮಾನ್ರು ಚಪಾತಿ ತಿನ್ಕೊಂಡು ಜಗ್ಲಿ ಮೇಲೆ ಚಂದಾಗೆ ಗುಡ್ ಕಲ್ಲ ಕೂತಿದ್ರು. ಇಷ್ಟಿಷ್ಟಾಗಲ್ಲ 4 ಚಪಾತಿ ಈ ಪಾಟಿ ಬೆಣ್ಣ ಕೇಡ್ಗಾಲ್ಕ ಚೆನ್ನಾಗೇ ಕೂತಿದ್ದವ್ರು. ದಡಕ್ ನೋಟ್ಕೊಂಡ್ರು, ಪಣಕ್ ನೋಟಾಯ್ತು ಪ್ರಾಣ. ನಿಜವಾಗ್ಲೂ ಅವ್ರು ನೆನ್ಸ್ಕೊಂಡ್ರೆ ನನಗೆ ಎಷ್ಟು ದುಃಖ ಆಯ್ತದ ಗೊತ್ತಾ? ನಿಮ್ಮ ಯಜಮಾನ್ ಸತ್ತಿ ಎಷ್ಟು ತಿಂಗಳಾಯ್ತಾಯಿ? ತಿಂಗಳು ವಾದ್ಯೊಳಗ ಹಬ್ಬಕ್ಕೆ 14 ವರ್ಷ ಆಯ್ತು ಕತೆಗಮ್ಮ. 14 ವರ್ಷ 14 ವರ್ಷಕ್ಕೆ ಆ ಪಾಟಿ ಕಣ್ಣೀರು ಗೊಣ್ಣೆ ಎಲ್ಲ ಹರಿದು ಬಿಡ್ತಲ್ಲ. ಎಲ್ಲರೂ ಸ್ಟಾಕ್ ಮಾಡ್ಬಿಡಿದ್ರೆ ಇನ್ನೊಂದ್ಸಿ ತಮಿಳ್ನಾಡು ಬಿಡ್ಬೋದಾಗಿತ್ತು. ಹೋಯ್ತಾದ ಇಲ್ಲಿ ನೋಡಿ ಈ ಮಾತಲ್ಲಿ ಬಂತು. ಹೆಂಗೆ ಕಣ್ಣೀರು ಜಾಸ್ತಿ ಅನ್ನೋದಕ್ಕೆ ಅದರಲ್ಲೂ ಬಡತನ ಅನ್ನೋದು ಬಂದ್ಬಿಟ್ರೆ ಯಾವಾಗ್ಲೂ ಬರ್ತಿರುತ್ತೆ. ಇಲ್ಲೇ ಕೂತಿರೋರಿಗೆ ಸುಮ್ಮನೆ ಅಳ್ತಾ ಇರಿ, ನಾವು ಅಳ್ತೀರ ಅವರು ಅಳ್ತಿರ್ತಾರೆ. ಮ್ಯಾಟ್ರ್ ಏನು ಅಂತ ಗೊತ್ತಿರಲ್ಲ, ನೀವು ಅಳ್ತಿರಲ್ಲ, ಅದಕ್ಕೂ ನಮ್ಗಳು ಬಂತು. 3 ವರ್ಷ ಮಳೆ ಬೆಳೆ ನಿಂತೋದ್ರೆ ಇದಕ್ಕೆ ಮಾತ್ರ ಬರವಿಲ್ಲವಂತೆ. ಇಲ್ಲಿ ಬಡತನದ ಬೇಗ ಇಲ್ಲಿ ಸಿಲುಕಿರುವ ಇವಳು ಕಣ್ಣೀರು ಹಾಕಿ ಕಳಿಸ್ತಿರ್ಬೇಕಾದ್ರೆ ವಿಕ್ರಮ ಬಹಳ ಬುದ್ಧಿವಂತ. ನೆರೆದ ಸಭೆಯೊಳಗೆ ಚಿನ್ನ ಬೆಳ್ಳಿ ಮುತ್ತು ರತ್ನಗಳನ್ನು ತುಂಬಿಕೊಟ್ರೆ ಕೆಲವರು ನೋಡಿ ಸಂತೋಷ ಪಡ್ತಾರೆ. ನಮ್ಮ ಮಹಾರಾಜ ಬಡವರಾದಾರಿ ಕಣಯ್ಯ ಅಂತ ಕೊಂಡಾಡೋರಿದ್ದಾರೆ. ಮತ್ತೆ ಕೆಲವರು ನಮ್ಮ ಮಹಾರಾಜ ಅವನೊಬ್ಬನಿಗೆ ಕೊಟ್ಟುಬಿಟ್ಟಲ್ಲ ನಮಗೆ ಕೊಟ್ಟಿದ್ರೆ ಆಗ್ತಿಲ್ವಾ ಅಂತ ಹೊಟ್ಟೆ ಕಿಚ್ಚು ಪಡೋರು ಇದ್ದಾರೆ. ದಾನವನ್ನು ಗೌಪ್ಯವಾಗಿ ಕೊಟ್ಟಷ್ಟು ಅದಕ್ಕೆ ಬೆಲೆ ಜಾಸ್ತಿ. ಯಾವ ರೀತಿ ಕೊಡೋದು? ಯಾರಲ್ಲಿ? ಒಂದು ಕೂಷ್ಮಾಂಡ ಫಲ ತಗೊಂಡು ಬನ್ನಿ. ಕೂಷ್ಮಾಂಡ ಫಲವೆಂದರೆ ಒಂದು ಸಿಹಿ ಕುಂಬಳನ ತರಿಸಿ ವಿಕ್ರಮ ತೊಟ್ಟಿನ ಭಾಗದಲ್ಲಿ ಒಳಗಿರುವ ತಿರುಳಿನೆಲ್ಲ ಈಚೆಗೆ ತೆಗೆದು ತಿರುಳಿಗೆ ಬದಲಾಗಿ ಬೆಲೆ ಬಾಳತಕ್ಕಂಥ ಮುತ್ತು ರತ್ನ ವಜ್ರ ವೈಡೂರ್ಯಗಳನ್ನು ಕುಂಬಳಕಾಯಿನೊಳಗಡೆ ತುಂಬಿ ತೊಟ್ಟನ್ನಾಗೆ ಮುಚ್ಚಿದ್ದಾನೆ. ನೋಡಿದವ್ರ ಕಣ್ಣಿಗೆ ಅದು ಬರೀ ಕುಂಬಳಕಾಯಿ. ಇವನ ತಲತಲಾಂತರಕ್ಕೂ ತೀರದಂತ ಮುತ್ತು ರತ್ನ ಭಂಡಾರವೇ ಅದರೊಳಗೆ ತುಂಬಿದೆ. ಇದನ್ನು ಕೊಟ್ಟರೆ ಅವನ ದರಿದ್ರ ಹಿಂಗ್ ಹೋಗ್ಬೇಕು, ನಾನು ಕೊಟ್ಟಂಗೂ ಆಗ್ಬೇಕು ಅಂತ ಹತ್ರ ಕರೆದದ್ದೇ ಕುಂಬಳಕಾಯಿನ ಕೈ ಕೊಟ್ಟ. ತಗೊಂಡೋಗಿ ಸ್ವಾಮಿ, ಹೆಂಡತಿ ಮಕ್ಕಳ ಜೊತೆಲಿ 100 ಕಾಲ ಚೆನ್ನಾಗಿ ಬಾಳಿ ಅಂತ ಈ ಮಾತನ್ನ ಹೇಳ್ಬಿಟ್ಟು ಕೊಟ್ಟ. ಶಿವ ಅರಮನೆಯಲ್ಲಿ ಮಹಾರಾಜ ಏನೋ ಕೊಡ್ತಾನೆ ಅಂತ ಬಂದ್ರೆ ಬೇಲಿ ಮೇಲೆ ಬಿಡೋದು ಒಂದು ಕುಂಬಳಕಾಯಿ ಕೊಟ್ಟಿದ್ದಾನಲ್ಲಪ್ಪ. ಇದನ್ನ ತಕೊಂಡೋಗಿ ಮನೇಲಿ ಉಪ್ಪು ಹಾಕೋದಕ್ಕೆ ಮನೇಲಿ ಉಪ್ಪು ಕಾಸಿಲ್ವಲ್ಲ, ನಾನೇನ್ ಮಾಡ್ಲಿ? ಸ್ವಾಮಿ ಏನ್ ಬೇಜಾಡ್ತಿದ್ರು, ಹೋಗ್ರೆ
ಕಣ್ಣೀರಾಗ್ತಾ ಅರಮನೆಯಿಂದ ಈಚೆ ಬರ್ತಾ ಇದ್ದಾನೆ. ಬಡತನ ಬರಬಾರದು, ಈ ಬಡತನ ಬರಬಾರದು, ಬಡತನ ಬಂದರೆ ಕೆಡು ನುಡಿಗಳ ನುಡಿವರು ಜಗದಿ, ಬಡತನ ಬರಬಾರದು. ಈ ಬಡತನ ಯಾರಿಗೂ ಬರಬಾರ್ದಪ್ಪ. ಅರಮನೆಯಲ್ಲಿ ಮಹಾರಾಜ ಏನೋ ಕೊಡ್ತಾನೆ ಅಂತ ಆಸೆ ಎಂದು ಬಂದ್ರೆ ಬೇಲಿ ಬಿಡೋದು ಒಂದು ಕುಂಬಳಕಾಯಿ ಕೊಟ್ಟಿರನಲ್ಲ, ಇದನ್ನ ತಗೊಂಡಾಗಿ ಮನೇಲಿ ಉಪ್ಪು ಹಾಕೋದಕ್ಕೂ ಮನೇಲಿ ಉಪ್ಪು ಕಾಸಿಲ್ಲ, ನಾನೇನು ಮಾಡ್ಲಿ? ಇಲ್ಲ, ಇದನ್ನ ತಗೊಂಡೋಗಿ ನನ್ನ ಹೆಂಡತಿ ಮಕ್ಕಳಿಗೆಲ್ಲ ಹೊಟ್ಟೆ ಉರ್ಸೋದಕ್ಕಿಂತ ನೋಡಿ ಭಗವಂತನ ಆಟ ಎಂತದ್ದು. ಕೈಗೆ ಬಂದ ತುತ್ತನ ಬಾಯಿಗೆ ಬರದ ಮಾಡ್ಬಿಡ್ತಾನಂತೆ, ಕಂಡದ್ದನ್ನ ಕಾಣಬಾರ್ದಾಗ ಮಾಡ್ಬಿಡ್ತಾನಂತೆ. ಅವನೇ ಕಲಿಯುಗಕ್ಕೆ ಅಧಿಪತಿಯಾದ ಈ ಕಲಿಪುರುಷ. ನಡೆಯಬಾರದ್ದು ಜಗದೊಳಗೆ ನಡೆಯಿತು ಅಂದ್ರೆ ಇವನ ಆಟ. ಅದಕ್ಕೆ ನೋಡಿ, ಚಿನ್ನದ ಗಟ್ಟಿನೇ ಬಿದ್ದಿದ್ರು ಕಾಲು ಹೊದ್ಕೊಂಡು ಹೋಗಂಗ್ ಮಾಡ್ತಾನಂತೆ, ಆ ಜಾಗದಲ್ಲಿ ಕಣ್ಣು ಮುಚ್ಚಿಬಿಡ್ತಾನಂತೆ. ಅವನ ಕರುಣೆ ಒಂದಿದ್ರೆ ಆ ಚಿನ್ನದ ಗಟ್ಟಿ ಇರೋ ಜಾಗಕ್ಕೆ ತಾನೇ ಕರ್ಕೊಂಡೋಗಿ ತೋರಿಸ್ತಾನಂತೆ. ಅದಕ್ಕೆ ಅವನ ಕರುಣೆ ಇರಬೇಕು. ಇಲ್ಲೇನಾಗಿದೆ, ಕುಂಬಳಕಾಯಿನೊಳಗಡೆ ಮುತ್ತು ರತ್ನ ತುಂಬಿದ್ದೀನಿ ಅಂತ ವಿಕ್ರಮ ಹೇಳಿಲ್ಲ, ಕುಂಬಳಕಾಯಿನೊಳಗಡೆ ಏನಿದೆ ಅಂತ ಏನತ ದುಷ್ಟನು ಗೊತ್ತಿಲ್ಲ. ಇದನ್ನ ಯಾರಿಗಾದ್ರೂ ಮಾರ್ಬಿಟ್ರೆ ನನ್ನ ಮಕ್ಕಳಿಗೊಂದಿಷ್ಟು ಅವಲಕ್ಕಿನಾದ್ರೂ ನೆನೆ ಯಾಕೆ ತಿನ್ನಿಸ್ಬೋದಲ್ಲ ಅಂತ ಈ ನತದೃಷ್ಟ ಕುಂಬಳಕಾಯಿನ ಮಾರಾಟ ಮಾಡ್ತಿದ್ದ. ಯಾರು ಕೊಂಡುಕೊಳ್ರಪ್ಪ. ರಾಜರ ಮನೆಯಲ್ಲಿ ನೀಡಿದ ಕುಷ್ಮಾಂಡ ಫಲವಯ್ಯ, ಇಂದು ಮಾರುವೆನಯ್ಯ ಕೊಂಡುಕೊಳ್ಳಿರಿ ಉಜ್ಜಯಿನಿಪುರ ನಿವಾಸಿಗಳೇ. ಇದು ಸಕ್ಕರೆ ಕುಂಬಳ, ಇದು ಸಿಹಿ ಕುಂಬಳ, ಅಯ್ಯ ಮಾರುವೆನಯ್ಯ ಕೊಂಡುಕೊಳ್ಳಿರಿ ಕುಷ್ಮಾಂಡ ಫಲವ, ಕುಷ್ಮಾಂಡ ಫಲವ. ಕುಂಬಳಕಾಯೇ, ಕುಂಬಳಕಾಯೇ, ಯಾರು ತಗೊಳ್ಳಿ ಸ್ವಾಮಿ, ನೀವಾರು ತಗೊಳ್ಳಿಯಪ್ಪ, ನೀವಾರು ತಗೊಳ್ಳಿ ಸ್ವಾಮಿ. ಏನಪ್ಪ, ಯಾರು ಕೊಂಡ್ಕೊಳ್ರಪ್ಪ. ಬೇಡಿ ಸ್ವಾಮಿ, ನಮ್ಮ ಮನೆಯವ್ರು ತಿನ್ನಲಿಲ್ಲ, ನೀವೇ ತಿನ್ನಿ. ಬೇಡಿ ಅಂತ ಹೇಳ್ತಲ್ವ ಸ್ವಾಮಿ. ಯಾರು ಕೊಂಡ್ಕೊಳ್ರಪ್ಪ. ಅದರಲ್ಲಿ ಮುತ್ತು ರತ್ನ ತುಂಬಿದೆ, ಯಾರ ಮನೆಗೆ ಸೇರಿಸ್ತಾನೆ ಈ ಭಗವಂತ ಯಾರು ಗೊತ್ತು. ನೋಡಿ, ಯಾರು ತಗೊಳಗಿದ್ರೆ ತಗೊಳ್ಳಿ. ಮುಂದ್ಕೋಗ ದೊಡ್ಡ ಪದಾರ್ಥ ಅಂತ ಅಂದವನೇ ಬೇಲಿ ಮೇಳ್ಬೇಡದು ಕುಂಬಳಕಾಯಿನ, ಹೆಚ್ಚಿನ ಬೇಳಿ ಮುತ್ತು ರತ್ನನೇ ಅದು ಹೋಗಿ ಆ ಕಡೆಗೆ. ಬೀದಿಲಿ ಬರ್ತಾ ಇದ್ದಾನೆ, ಏನಾಗುತ್ತೆ ನೋಡಿ. ಕೊಂಡುಕೊಳ್ಳಿರಿ ಅಯ್ಯ ಕುಂಬಳಕಾಯಿಯ, ಕೊಂಡುಕೊಳ್ಳಿರಿ ಅವ್ವ ಕುಂಬಳಕಾಯಿಯ. ರಾಜರ ಮನೆಯಲ್ಲಿ ನೀಡಿದ ಕುಷ್ಮಾಂಡ ಫಲಕಾಳಿಯ, ರಾಜರ ಮನೆಯಲ್ಲಿ ನೀಡಿದ ಕುಷ್ಮಾಂಡ ಫಲಕಾಳಿಯ. ಕೊಂಡುಕೊಳ್ಳಿರಿ ಅವ್ವ ಕುಂಬಳಕಾಯಿಯ, ಕುಂಬಳಕಾಯಿಯ. ನೀವು ನೀಡಿದ ಧನವು ಜೀವನಕ್ಕೆ ಆಧಾರವು, ನೀವು ನೀಡಿದ ಧನವು ಜೀವನಕ್ಕೆ ಆಧಾರವು. ಜನ್ಮ ಜನುಮಾದಲ್ಲೂ ಮರೆಯಲಾರೆ ನಿಮ್ಮನು ಅಯ್ಯ, ಜನುಮ ಜನುಮದಲ್ಲೂ ಮರೆಯಲಾರೆ ನಿಮ್ಮನು ಅವ್ವ. ಕೊಂಡುಕೊಳ್ಳಿರಿ ಅಯ್ಯ ಕುಂಬಳಕಾಯಿಯ, ರಾಜರ ಮನೆಯಲ್ಲಿ ನೀಡಿದ ಕುಷ್ಮಾಂಡ ಫಲಕಾಳಿಯ, ರಾಜರ ಮನೆಯಲ್ಲಿ ನೀಡಿದ ಕುಷ್ಮಾಂಡ ಫಲಕಾಳಿಯ. ಕೊಂಡುಕೊಳ್ಳಿರಿ ನೀವು ಕುಂಬಳಕಾಯಿಯ, ಕುಂಬಳಕಾಯಿಯ, ಕುಂಬಳಕಾಯಿಯ.
ಏನಾದ್ರು ಶಟ್ರ ಬೀದಿಗೆ ಬಂದ್ರಲ್ಲ, ನುಂಗಪ್ಪ ಶಟ್ರು ಅಂತ ಒಬ್ಬ ಶಟ್ರು, ಗೋಳಗುಂಬ ಶೆಟ್ರು. ಬರೀ ನುಂಗಪ್ಪ ಶಟ್ರು. ಅವನ ಹೆಂಡತಿ ಹೆಸರು ಎಂಕುಬಾಯಿ ಅಂತ. ಎಂಟು ಬಾಯಲ್ಲಿ ಎಂಕುಬಾಯಿ ಗಂಡನ ಹಿಡ್ಕೊಂಬಿಟ್ಟವಳೆ, ಏಮಂಡಿ ಓ ಕುಂಬಳಕಾಯಿನ ಒಗಡೆ ತಿನ್ವಲೆ ಅಂತ ಆಸೆ ಪೈಂದಿರಕ್ಕೆ, ಕುಂಬಳಕಾಯಿ ಕಾಣವಲೆ ಕಾಣವಲೆ ಕಾಣವಲೆ. ಏನೇ ಕುಂಬಳಕಾಯಿ ತಿನ್ನೋ ವಿಶೇಷ? ವಿಶೇಷ ಕೇಳ್ಬಿಟ್ರೆ ಬೆರ್ಗಾಗ್ಬಿಟ್ಟಿದ. ನಮ್ಮ ಮದುವೆ ಆಗಿ ಎಷ್ಟು ವರ್ಷ ಆಯ್ತು? 6 ವರ್ಷ ಆಯ್ತು. 6 ವರ್ಷದಲ್ಲಿ ದೇವ್ರು ನಮ್ಗೊಂದ್ ಮಗನಾರು ಕೊಟ್ಟಿದಾನ? ಇಲ್ಲ. ಈಗ ನೀನು ಇದೇನ್ ನುಲಿಬೇಡ ಹೇಳೆ. ಈಗ ನಾನು ಒಳ್ಳೊಳ್ಳು ಆಯ್ತಾ ಅವನಿ ಲೊಳ್ಳು ಅಂದ್ರೆ ಬಸ್ರಿ ಒಟ್ಟ ನೋಡಿದ್ರೆ ಗೊತ್ತಾಗಲ್ವಾ? ಎಷ್ಟು ತಿಂಗಳು? ಪಾವಲ್ಗಮ್ಮಿ 4. 3 ಮುಕ್ಕಾಲು. ಈಗ ಬಾಸ್ಕೊಂಡು ಏನ್ ತಿಂತೀವಿ ಹಂಗೆ ಮಕ್ಳು ಹುಡ್ತಾವಂತೆ. ಕುಂಬಳಕಾಯಿ ಬಾಸ್ಕೊಂಡಿದಾನ, ಹುಟ್ಟ ಮಕ್ಳು ಕುಂಬಳಕಾಯಿ ನಂಗೆ ಹುಡ್ತಾವಂತೆ. ಹಲ್ಸನ್ ಬಾಸ್ಕೊಂಡ್ರ ಜಗತ್ಲೆ ಯಾರ ಹಲ್ಸ್ಕೊಂಡು ಬಾಸ್ಕೊಂಡ್ರಲ್ಲ, ಮುಳ್ಳಂಗೆ ಹುಡ್ತಾವ. ಇದಕ್ಕೆ ಬಸ್ರಿ ಬಾಯಿಕ ಗಂಡನ ಮನೆ ಸೀಮಂತ ಮಾಡ್ಬಿಟ್ಟು ಹೆಣ್ಮಕ್ಳ ತವ್ರ ಮನೆ ಕರ್ಕೊಬಿಡೋದು. ಅದಕ್ಕೋಸ್ಕರವಾಗಿ ನಾಚ್ಕೋತಾಳೆ, ಸಂಕೋಚ ಪಟ್ಕೋತಾಳೆ, ಏನ್ ಬೇಕು ಮಾಡಿಸ್ಕೊಂಡು ಮೇತಾಕ್ಲಿ ಅಂತ. ಮೇತಾಕ್ಬಿಟ್ಟೋಳೆ ಬಂದ್ಬಿಡ್ತಾರೆ. ತಾಯಿ ಪ್ರೀತಿ ಜಾಸ್ತಿ ನೋಡಿ, ಮಗಳೇ ಕರ್ಕೊಂಬಂದಿರಿಂದ ಒಂದು 10 ರೂಪಾಯಿ ಬಡ್ಡಿಗೆ ಸಾಲೆ ಬಿಡು, ಗಂಡ ಐಕೊಂಬಿಟ್ಟಿರ್ತಾವ ತೀರಿಸ್ತದ. ನೀವು ಉಂಡ್ಕೊಂಡು ತಿನ್ಕೊಂಡು ಸುಮ್ ಕುದ್ರಕೊಂಡು ಹೋಗ್ಬೇಕು. ನೀನು ಏನ್ ಬೇಕು ಹೇಳು ಮಾಡ್ಕೊಟ್ಟನು. ಕೊಬ್ಬರಿ ಮಿಠಾಯಿ ತಿಂದೆ? ಬೇಡಕವ. ಜಾಮೂನು, ಮೈಸೂರು ಪಾಕು? ಬೇಡಕವ. ಅದೇನ್ ಬೇಕು ಕೇಳು. ಮತ್ತೆ ನಂಗೆ ಅದೇ ಬೇಕವ. ಅದೇ ಬೇಕು ನಂಗೆ ಹೆಂಗೆ ಗೊತ್ತಾಗಬೇಕು? ಅದೇ ಅಟ್ಲೆ ಮೇಲೆ 15 ವರ್ಷದ ಕರ್ಗ ಹಳ ಹುಣ್ಸಣ್ಣ ಬೇಕವ. ಹುಣ್ಸಣ್ಣ ಅದು ಸಾಲದು ಇನ್ನೂ ಬೇಕಾಯ್ತಾ? ತಿನ್ನುವಾಗ ಆ ಹುಣ್ಸಣ್ಣ ಕೊಟ್ಬಿಡಿ. ಇವನು ಕೋಸ ಗಂಟೆ 2 ಗುಂಟು 3 ಗುಂಟು ಖಾಲಿ ಮಾಡಾಕ್ ಬಿಡ್ತಾರೆ. ಅದಕ್ಕೆ ಕೆಲವು ಐಕಳು ನೋಡಿ ಒಳ್ಳೆ ಹುಣ್ಸಂಗ್ ಉಂಡ್ಕೊಂಡಾಗೆ ಹುಟ್ಟಿರ್ತಾರೆ. ಹುಣ್ಸಣ್ಣು ತಿನ್ನೋ ಪದಾರ್ಥ ತಿನ್ಲಿ ಬಿಡಿ, ಕೆಲವ್ರು ತಿನ್ಬಾದ ಪದಾರ್ಥ ತಿಂತಾರೆ. ಈ ಕೆರೆಗೆರೆ ಕಟ್ಟೆ ಬಾವಿ ಕಡೆ ನೀರು ಹರ್ಕೊಂಡು ಒಣಗೋಗಿರ್ತ ನೋಡಿ, ಮಣ್ಣು ತರ್ಸ್ಕೊಂಡು ತಿನ್ನೋದು. ಮಣ್ಣು ಅಂದ್ರೆ ಮಣ್ಣೆಲ್ಲ ಕತ್ಕಮ್ಮ ಕಳ ಬೀತ ತಿಂದಾಗ ಕಳ್ಳ ಬೀತಿ ಅಲ್ಲ ಏನ್ವಲ್ಲ, ಅದು ಮಣ್ಣಿ, ಅದು ಹೊಟ್ಟೆ ಒಳಗೆ ಸರ್ಕೊಂಡು ಕೈ ಕಾಲು ಸಣ್ಣ ಹೊಟ್ಟೆ ಡುಬ್ಬಣ್ಣ ಕೈಲಾಸ ನೋಡೋಣ ಅಂತ. ಅಂದ್ರೆ ಆಗಲಕಾಯಿ, ಬೇವಿನಕಾಯಿ, ನಿಂಬೆಕಾಯಿ, ಹೀರೆಕಾಯಿ, ಕುಂಬಳಕಾಯಿ ಎಲ್ಲಾ ಕಾಯಿನೂ ತಿನ್ನುವ ಸಂದರ್ಭ ಗರ್ಭಿಣಿಯರ ಕಾಲ. ನುಂಗಪ್ ಶಟ್ರಿ ಹೆಂಡ್ತಿ ಎಂಕುಬಾಯಿ ಗಂಡನ ಹಿಡ್ಕೊಂಡ್ಬಿಟ್ಟವಳೆ, ನಂಗೆ ಕುಂಬಳಕಾಯಿ ಬೇಕೇ ಬೇಕು. ಲೇ ಇವತ್ತು ಕುಂಬಳಕಾಯಿ ತಂದು ಕೊಟ್ಬಿಟ್ಟೆ ಮುಂದಲಿ ಕೆಲಸ ಕಣೆ. ಎಲ್ಲಪ್ಪ ಹುಡುಕೋದು ಅಂತ ಬೀದಿ ಒಳಗೆ ಬರ್ತಿದ್ರಿ. ಇವ್ರು ಮಾರ್ತಾ ಬರ್ತಾವನು, ಯಾರು ಕೊಟ್ಕೊಳ್ರಪ್ಪ. ಓ ಕುಂಬಳಕಾಯಿ ಬರ ಇಲ್ಲಿ. ಏನ್ ಹೇಳ್ತೀವಿ ವ್ಯಾಪಾರ ಇದಕ್ಕೆ? ಇದ್ರ ವ್ಯಾಪಾರ ನನಗೆ ಗೊತ್ತಿಲ್ಲ ಸ್ವಾಮಿ. ನಿಮಗೇನು ಕೊಡಬೇಕು ಅಂತ ಆಸೆ ಇದೋ ಕೊಟ್ಬಿಟ್ಟು ತಗೊಂಡೋಗಿ. ಪಾಪ ನಿಮಗೂ ಕಷ್ಟ ಅದೇ, ಬೇಗ ಬನ್ನಿ. ಏನು ಹೇಳ್ತಿ ಇದಕ್ಕೆ ವ್ಯಾಪಾರನ? ಸ್ವಾಮಿ ನಿಮ್ಮ ಮನಸ್ಸಲ್ಲಿ ಏನು ಕೊಡಬೇಕು ಅಂತ ಆಸೆ ಇದು ಅಷ್ಟು ಕೊಟ್ಬಿಟ್ಟು ತಗೊಂಡೋಗಿ ಸ್ವಾಮಿ. 1 ರೂಪಾಯಿ ಬಂಗಾರದ ನಾಣ್ಯ ಕೊಡ್ತೀನಿ, ಆಗ್ಬೋದೇ? ಕೊಡಿ ಸ್ವಾಮಿ. 1 ರೂಪಾಯಿ ಬಂಗಾರದ ನಾಣ್ಯ ಇವತ್ತು ನನ್ನ ಮಕ್ಕಳಿಗೊಂದು ಹೊಟ್ಟೆ ತುಂಬಿಸ್ಬಿಡ್ಬೋದಲ್ಲ ಅಂತ ಕುಂಬಳಕಾಯಿನ ಕೊಟ್ಟು 1 ರೂಪಾಯಿ ಬಂಗಾರದ ನಾಣ್ಯ ಇಳಿಸ್ಕೊಂಡವನೇ ಪರಮಾತ್ಮನ ಆಟ ನೋಡಿ. ಶಟ್ರಿಗೆ ನಂಟು ಉಳಿತು, ಗಂಟು ಉಳಿತು, ಹೆಂಡತಿಗೆ ತಿನ್ನ ಕುಂಬಳಕಾಯಿ ಆಯ್ತು. ಅರಮನೆ ಸೊತ್ತನ್ನು ಭಗವಂತ ಇವ್ರ ಮನೆಗೆ ಸೇರಿಸ್ತಾ. ಈ 1 ರೂಪಾಯಿ ಬಂಗಾರದ ನಾಣ್ಯ ಇವನಿಗೆ ಸಿಕ್ತಲ್ಲ, ಇವನು ಕಣ್ಣು ಹೊತ್ಕೊಂಡು ತನ್ನ ಕಿಸೆ ಒಳಗಡೆ ಜೇಬ್ ಒಳಗಡೆ ಹಾಕಿ ಮನೆ ಕಡೆ ಬರ್ತಾವನೆ, ನನ್ನ ಮಕ್ಕಳು ಹೊಟ್ಟೆ ತುಂಬಿಸ್ಬಿಡ್ಬೇಕು ಅಂತ. ಮನೆಗೆ ಬರ್ತಿದ್ದಾಗ ಹೆಂಡತಿ ಆದವಳು ಕಾಲು ನೀರು ಕೊಟ್ಟು ಒಳಗಡೆ ಕರ್ಕೊಂಡು ಹೋಗಿದ್ದಾಳೆ. ಒಳಗಡೆ ಹೋಗಿ 2 ಕೈ ಒಡ್ಡಿ ಕೇಳ್ತಾಳೆ, ಮಕ್ಕಳಿಗೆ ಏನಾದ್ರೂ ಮಾಡಿಕ್ತೀನಿ ಬೇಗ ಕೊಡಿ. ಎಲ್ಲಿ ಅಂತ ಕೈ ಒಡ್ಡಿದ್ದಲ್ಲ, ತಂದಿದ್ದೀನಿ ಕಣೆ ನೋಡಿಲ್ಲಿ ಅಂತ ಜೇಬೊಳಗಡೆ ಕೈ ಹಾಕಿದಾಗ ಮೇಲೆ ಹಾಕದ ಕೈ ಕೆಳಗೆ ಬರ್ತಾ ಇದೆ. ಜೇಬು ತಳದಲ್ಲೇ ಹರಿದೋಗಿ ನುಂಗಪ್ ಶೆಟ್ರು ಕೊಟ್ಟ 1 ರೂಪಾಯಿ ಬಂಗಾರದ ನಾಣ್ಯವನ್ನು ಜೇಬೊಳಗಡೆ ಹಾಕಿದಾಗ ಅಲ್ಲೇ ಬಿದ್ದೋಯ್ತೋದು. ಗ್ರಾಚಾರ ಯಾರಪ್ಪನ ಮನೆಯದು. ಇದರಲ್ಲಿ ತಿಳ್ಕೋಬೇಕಾಗಿರೋ ನೀತಿ ಏನು ಹೇಳು? ಶನೇಶ್ವರನ ಪ್ರೇರಣೆ ಎಂತಾದ್ದು ಅನ್ನೋದಕ್ಕೆ ನೋಡಿ. ಅರಮನೆ ಕುಂಬಳಕಾಯಿನಂತೂ ಮನೆಗೆ ತರಲಿಲ್ಲ, ಕುಂಬಳಕಾಯಿ ರುಚಿನಂತೂ ನೋಡ್ಲಿಲ್ಲ, ಕುಂಬಳಕಾಯಿನೊಳಗಿದ್ದ ಮುತ್ತು ರತ್ನವೂ ಕೂಡ ಇವನ ಕೈಗೆ ಸಿಕ್ಕಲಿಲ್ಲ. ಆ ಕುಂಬಳಕಾಯಿನ ಮಾರಿದ 1 ರೂಪಾಯಿನಾದ್ರೂ ಈ ಪರಮಾತ್ಮ ದಗ್ಸದ್ನ. ಮೇಲಾಕದ ಕೈ ಕೆಳಗೆ ಬರ್ತಾ ಇದೆ, ಜೇಬು ಹೊರದೋಗಿದೆ, ಅಲ್ಲೇ ಬಿದ್ದೋಗಿದೆ. ಅಲ್ಲಿಗೆ ಮತ್ತಷ್ಟು ದುಃಖವನ್ನ ಪರಮಾತ್ಮ ಹೆಚ್ಚು ಮಾಡ್ದ. ಶನಿದೇವರ ಪಾದಕ್ಕೆ, ನೀಲವರ್ಣನ ಪಾದಕ್ಕೆ. ಮಕ್ಕಳೆಲ್ಲ ಅಪ್ಪ ಇವತ್ತು ನಮ್ಮ ಹೊಟ್ಟೆಗೆ ತಣ್ಣೀರು ಬಟ್ಟೆನ ಗತಿಯೇನಪ್ಪ ಅಂತ ಗೋಳಾಡ್ತಿರ್ಬೇಕಾದ್ರೆ ನೋಡಿ, ಮುಸ್ಸಂಜೆ ಆಯ್ತು. ವಿಕ್ರಮ ಮನಸ್ಸಿನಲ್ಲಿ ಅಂದ್ಕೋತ ಹೆಂಡತಿಗೆ ಹೇಳ್ಕೊತಾನೆ. ಇಷ್ಟೊತ್ತು ಮನೆಗೆ ತಕೊಂಡೆ ಕುಂಬಳಕಾಯಿನ ಕತ್ತರಿಸಿರ್ತಾನೆ. ಮಕ್ಕಳಿಗೆಲ್ಲ ಹೊಸ ಬಟ್ಟೆ, ಹಬ್ಬದ ಅಡಿಗೆ 2-3 ಸಾರಿ ಊಟ ಮಾಡಿಬಿಟ್ಟಿರ್ತಾನಲ್ವ ಇಷ್ಟೊತ್ತಿಗೆ ಅಂತ ಹೇಳ್ಕೊತಿರ್ಬೇಕಾದ್ರೆ ಆ ಚೇರ್ ಸ್ವಲ್ಪ ಈ ಕಡೆಗೆ ತರಿಸಿ, ಈ ಕಡೆ ಹಾಕ್ಸಿ, ಸ್ವಲ್ಪ ಅಲ್ಲಿ ಚೇರ್ ಖಾಲಿ, ಈ ಕಡೆಗೆಲ್ಲ ಹಾಕ್ಸೋಣ, ಜನ ಬರ್ತಾವ್ರಲ್ಲ. ಇಲ್ಲೇನಾಗಿದೆ? ಈ ಖಾಲಿ ಜಕ್ಕೆಲ್ಲ ಹಾಕ್ಸಿ. ಇಲ್ಲಿ ಏನಾಗಿದೆ? ಮತ್ತಷ್ಟು ದುಃಖ ಜಾಸ್ತಿ ಆಗಿದೆ ಮನೆಯಲ್ಲಿ ಅಂತ ಗೊತ್ತಿಲ್ಲ. ಅರ್ಧರಾತ್ರಿ ಆದ್ರೂ ವಿಕ್ರಮನಿಗೆ ಹಾಕೋ ನಿದ್ರೆ ಬರ್ತಾ ಇಲ್ಲ ತಾಳು. ನಿನ್ನೆ ಇಷ್ಟೊತ್ತಲ್ಲ ವೇದ ಶರ್ಮ ಪಂಡಿತೋತ್ತಮರ ಮೇಲೆ ಎಂತ ಗೋಳಾಟ ಇತ್ತು. ಇವತ್ತದೆಷ್ಟು ನೆಮ್ಮದಿಯಾಗಿ ನಿದ್ರೆ ಮಾಡ್ತಿದಾರೋ ಒಂದು ಸುತ್ತ ಹಾಗೆ ನೋಡ್ಕೊಂಬಂದ್ಬಿಡೋಣ ಅಂತ ಬೀದಿ ಒಳಗಡೆ ಅವತ್ತು ರಾತ್ರಿನೂ ಕೂಡ ಅರ್ಧರಾತ್ರಿ ಬರ್ತಿರ್ಬೇಕಾದ್ರೆ, ಜನಗಳೆಲ್ಲ ಮಲಗಿ ನಿದ್ರಿಸುತ್ತಿರಬೇಕಾದ್ರೆ
ಬ್ರಾಹ್ಮಣೋತ್ತಮರ ಬೀದಿಗೆ ಬಂದಲ್ಲ, ಆವತ್ತು ಅದೇ ಕೂಗಾಟ ಕೇಳಿಸ್ತಾ ಇದೆ. ವಿಕ್ರಮ ಬೆಚ್ಚನಿಂದ ಏನಪ್ಪ ಇದು? ಕುಂಬಳಕಾಯಿ ತುಂಬ ಮುತ್ತು ರತ್ನಗಳನ್ನು ತುಂಬಿಕೊಟ್ರು ದರಿದ್ರೆ ಹಿಂಗ್ಲಿಲ್ವಾ? ಅಥವಾ ನಾನು ಕೊಟ್ಟ ಕುಂಬಳಕಾಯಿ ನಿನ್ನ ಮನೆಯಲ್ಲಿ ಕತ್ತರಿಸೇ ಇಲ್ವಾ? ಇಲ್ಲ ಇಲ್ಲ, ಇವನ್ನ ನೇರವಾಗಿ ಅರಮನೆ ಕರೆಸಿ ನಾಳೆ ಕೇಳ್ಬಿಡ್ಬೇಕು ಅಂತ ವಿಕ್ರಮ ಬೆಳಗಾಗುವುದನ್ನು ಕಾದಿದ್ದಾನೆ. ಯಾರಲ್ಲಿ? ಮಹಾಪ್ರಭು. ನಿನ್ನೆ ಕರ್ಕೊಂಡ್ಬಂದಿದ್ರಲ್ಲ ವೇದಶ್ರಮ ಪಂಡಿತೋತ್ತಮರು, ತುರ್ತಾಗಿ ಬರಮಾಡಿ. ಆಗಲಿ ಮಹಾಪ್ರಭು. ಬಂದ್ರು. ಭಾರವಾದ ಹೆಜ್ಜೆ ನಿಡ್ತಾ ಅರಮನೆ ಒಳಗಡೆ ಬರ್ತಿದ್ರೆ, ಬನ್ನಿ ಸ್ವಾಮಿ ಈ ಕಡೆ ಬನ್ನಿ. ನಿನ್ನೆ ಇಷ್ಟೊತ್ತಲ್ಲ ನಾನು ಕುಂಬಳಕಾಯಿ ಕೊಟ್ಟಿದ್ನೆಲ್ಲ ರುಚಿಯಾಗಿತ್ತು. ತಿಂದಿದ್ದರು ತಾನೇ ಮಹಾರಾಜ ರುಚಿ ಗೊತ್ತಾಗೋಕೆ. ನೀವಿನ್ನೂ ಕತ್ತರಿಸೇ ಇಲ್ಲ ಅಂತ ಕಾಣಿಸುತ್ತೆ. ಕುಂಬಳಕಾಯಿನ ಕತ್ತರಿಸಿದ್ರೆ ಗೊತ್ತಾಗ್ತಿತ್ತು ಅದ್ರ ಆಶ್ಚರ್ಯ ಏನು ಅಂತ. ಮನೆಗೆ ತಕೊಂಡೋಗಿದ್ದರು ತಾನೇ ಮಹಾರಾಜ ಕುಂಬಳಕಾಯಿನ ಕತ್ತರಿಸೋದಕ್ಕೆ. ಏನಂದ್ರಿ ನಾನು ಕೊಟ್ಟು ಕುಂಬಳಕಾಯಿನ ಮನೆಗೆ ತಕೊಂಡೋಗ್ಲಿಲ್ವಾ? ಏನ್ರಿ ಮಾಡಿದ್ರಿ ಕುಂಬಳಕಾಯಿನ? ನನ್ನ ಮನೆಯಲ್ಲಿ ದರಿದ್ರ ಅನ್ನೋದು ಕಿತ್ತು ತಿಂತಾ ಇದೆ ಮಹಾರಾಜ. ನನ್ನ ಹೆಂಡತಿ ಒಂದು ಒಳ್ಳೆ ಸೀರೆ ಉಟ್ಟುಕೊಂಡು ಎಷ್ಟೋ ದಿನಗಳಾಗಿದೆ. ನನ್ನ ಮಕ್ಕಳು ಒಳ್ಳೆ ಬಟ್ಟೆ ಹಾಕಿ ಹೊಟ್ಟೆ ತುಂಬ ಊಟ ಮಾಡಿ ಎಷ್ಟೋ ದಿನಗಳಾಗಿದೆ. ನೀವು ಕೊಟ್ಟು ಕುಂಬಳಕಾಯಿನ ಮನೆಗೆ ತಕೊಂಡೋಗಿ ಅದನ್ನು ಬೇಯಿಸಿ ಉಪ್ಪು ಹಾಕೋದಕ್ಕೆ ಮನೇಲಿ ಉಪ್ಪು ಕಾಸಿಲ್ಲದ ಕಾರಣ ಅದು ಬಂದು ಶಟ್ರಿಗೆ 1 ರೂಪಾಯಿ ಬಂಗಾರದ ನಾಣ್ಯಕ್ಕೆ ಮಾರ್ಬಿಟ್ಟೆ ಮಹಾರಾಜ. ಅದನ್ನು ದಕ್ಕಿಸ್ಕೊಳ್ಳಕ್ಕಾಗಲಿಲ್ಲ ಮಹಾರಾಜ. ಈ ಹರಿದ ಜೇಬಳಕ್ಕೆ ಹಾಕಿ ಅದು ದಾರಲ್ಲಿ ಬಿದ್ದೋಯ್ತು. ನಾನೆಂತ ಪಾಪಿ. ಸಾಕು ಬಾಯಿ ಮುಚ್ಚ್ರಿ. ನಿಮಗೆ ದರಿದ್ರ ಇದೆ ಅಂತ ಗೊತ್ತಾಗ ನಾನು ಕೊಟ್ಟಿದ್ದಲ್ಲ ಆ ಕುಂಬಳಕಾಯಿ ತಮ್ಮ ಮುತ್ತು ರತ್ನಗಳನ್ನು ತುಂಬಿಕೊಟ್ಟಿದ್ದೆ. ಅದನ್ನೇ ಮಾರುಬಿಟ್ಟೆ ಹಾಗೆ ಹೀಗೆ ಅಂತ ಪೇಟ ಆಡ್ತಿದ್ರಲ್ಲ ನಿಮ್ಮ ನತದೃಷ್ಟ ತನಕ ನಾನೇನು ಹೇಳಿ? ವಿಕ್ರಮರಾಜ, ತೂಕವಾಗಿತ್ತಲ್ಲ ಕುಂಬಳಕಾಯಿ ತುಂಬ ಮುತ್ತು ರತ್ನ ತುಂಬಿಕೊಂಡಿದ್ದೇನಪ್ಪ? ಹೌದು. ಇಲ್ಲ ಮಹಾರಾಜ, ಕುಂಬಳಕಾಯಿ ತುಂಬ ಮುತ್ತು ರತ್ನವಲ್ಲ. ಈ ಉಜ್ಜಯಿನಿ ಪಟ್ಟಣವನ್ನ ನನ್ನ ಹೆಸರು ಬರ್ಕೊಟ್ರೆ ನನ್ನ ದರಿದ್ರವನ್ನು ಯಾರು ಎನ್ಸೋಕ್ಕಾಗಲ್ಲ ಮಹಾರಾಜ. ಯಾಕ್ರಿ ತಲೆಗೆಲೆ ಕೆಟ್ಟಿದೆ ಏನ್ರಿ? ಉಜ್ಜಯಿನಿ ಪಟ್ಟಣ ಬರ್ಕೊಟ್ರು ನಿಮ್ ದರಿದ್ರ ಹಿಂಗಲ್ಲ ಅಂತಿದಾರಲ್ಲ. ಯಾರಾದ್ರೂ ನಿಮಗೆ ಮೋಸ ಮಾಡಿದಾರ? ಯಾರಿಗಾದ್ರೂ ಎದುರ್ಕೋತಾ ಇದ್ದಾರೆ? ಹೇಳ್ರಿ, ಅವ್ರನ್ನ ಸರಿ ಮಾಡೋಣ. ಒಬ್ಬ ನರ ಮನುಷ್ಯ ಏನೇ ಕಷ್ಟ ಕೊಟ್ಟರು ಅದನ್ನು ನಿಂತು ಹೇಳಿ ಸರಿ ಮಾಡ್ಕೋಬಹುದಾಗಿತ್ತಪ್ಪ. ನನ್ನ ಭುಜದ ಮೇಲೆ ಗೃಹ ಶ್ರೇಷ್ಠನಾದ ಸನೇಶ್ವರ ಅಷ್ಟಮ ಶನಿಯಾಗಿ ಕೂತಿದ್ದಾನೆ. ಪಂಡಿತರೇ, ಹೌದು ಮಹಾರಾಜ, ನಾನು ಯಾವ ಸ್ಥಾನದ ಪಂಡಿತೋತ್ತಮ? ನನಗಾರಿಂದ ಈ ಕಷ್ಟ ಬಂದಿದೆ ಅಂತ ನನಗಾಗಲೇ ಗೊತ್ತು. ನೀನಲ್ಲ, ಮುಖಂಡನೇ ಬಂದರೆ ನನ್ನ ಕಷ್ಟವನ್ನು ಯಾರು ಪರಿಹಾರ ಮಾಡಕ್ಕಾಗಲ್ಲ ಮಹಾರಾಜ. ಇದು ಸನೇಶ್ವರನ ಪ್ರೇರಣೆ. ಸಮಾಧಾನ ಮಾಡ್ಕೊಳ್ಳಿ. ಮಾತಿನ ಬರದಲ್ಲಿ ನಿಮ್ಮನ್ನೇನೇನೋ ಅಂದುಬಿಟ್ಟೆ. ಆ ಪಂಡಿತರೇ, ನಿಮಗೆ ಬಂದಿರುವ ಆ ಶನಿ ಪ್ರೇರಣೆಯನ್ನು ನಿಮ್ಮಿಂದ ಇನ್ನೊಬ್ಬರಿಗೆ ದಾರಿ ಎರೆಯಕ್ಕಾಗಲ್ವಾ? ದಾರಿ ಎರಿಬಹುದು ಮಹಾರಾಜ. ದಾರಿ ಎರಿಸ್ಕೊಳ್ಳೋರು ಬೇಕಲ್ಲಪ್ಪ. ಸುಖವನ್ನು ಯಾರು ಬೇಕಾದ್ರೂ ಇಸ್ಕೋತಾರೆ ಮಹಾರಾಜ, ಕಷ್ಟವನ್ನು ಯಾರು ಇಸ್ಕೋತಾರೆ? ಬೇಕಾದ್ರೆ ಇಲ್ಲಿ ಕುಳಿತಿರೋ ಪ್ರಜೆಗಳನ್ನು ಕೇಳು. ಯಾರು ಇವ್ರು ಇಸ್ಕೊಂಡ್ರು ಚೆಂದಾಗಿ. ಸುಖದ ಅಳಿತಕ್ಕೆ ಬೇಕಾದ್ರೆ ಒಂದು 5-5 ಗ್ರಾಮ್ ಕೊಡಿ ಅಂತ ಕೊನೆಗಂಟು ಕೂತಿದ್ದು ಟೋಕನ್ ತಕೊಂಡು ಇಸ್ಕೊಂಡು ಹೋಯ್ತಾರೆ ಬೇಕಾದ್ರೆ. ಸುಖಕ್ಕೆ ಬಂದಿರೋದು ನಾವು. ಕಷ್ಟನ ಕೊಡ್ತೀವಿ. ನನ್ನ 10 ನಿಮಿಷಕ್ಕೆ ಒಬ್ರು ಇರಲ್ಲ, ಬೈಕಂಡೆ ಹೋಯ್ತಾರ ನನ್ನ. ಇವನ್ ಕತೆ ಕೇಳ್ತಿರೋದೇ ದೊಡ್ಡ ಕಷ್ಟ. ಇದ್ರ ಮೇಲೆ ನೀವು ಬೇರೆ ಕಷ್ಟ ಕೊಟ್ಟನಂತೋ ಅಂತ. ಆದರೆ ಬೇರೆ ಕತೆ ಆಗಿದ್ರು ಹೊಂಟೋಗ್ಬೋದಾಗಿತ್ತು. ಈ ಪರಮಾತ್ಮನ ಕಥೆಯಲ್ಲಿ ಅರ್ಧದಲ್ಲಿ ಹೋಗಂಗಿಲ್ವಲ್ಲ, ಅದೇ ನಮಗೆ ಗ್ಯಾರಂಟಿ. ಅರ್ಧದಲ್ಲಿ ಹೋದ್ರೆ ಫುಲ್ ಎಡವಟ್ ಆಯ್ತದ. ಪೂರ್ತಿ ಕತೆ ಕೇಳಲೇಬೇಕು. ಒಂದು ಜ್ಯೋತಿ ಬೆಳಗುತ್ತೆ, ಭಗವಂತನ ಜ್ಯೋತಿ ದರ್ಶನ ಮಾಡಿದಾಗಲೇ ನಮ್ಮ ಕಷ್ಟಗಳೆಲ್ಲ ಪರಿಹಾರ. ಅದು ಈ ಶ್ರಾವಣ ಮಾಸ ಮಹಾಪವಿತ್ರವಾದ ಈ ಪುಣ್ಯ ದಿನ ನಾವೆಲ್ಲರೂ ಕೂಡ ಅಲ್ಲಿ ತನಕ ಕೂತ್ಕೊಳ್ಳೇಬೇಕು. ಶ್ರೀದೇವರ ಪಾದಕ್ಕೆ ಅಲ್ಲಿವರೆಗೆ ಇರಲೇಬೇಕು. ಏನಾರು ಹೇಳ್ಬೇಕು ಬಿಡ್ಬೇಕಾದ್ರೆ ಫೋನ್ಲಿ ಕಮೆಂಟ್ ಮಾಡ್ಕೊಳ್ಳಿ. ಈಗಲೇ ನಾವು ಬರೋಕ್ಕಾಗಲ್ಲ, ಎಡವಟ್ಟಾಗ್ಬಿಟ್ಟದ ಇಲ್ಲಿ ಅಂತ. ನೀವು ಕತೆ ಪೂರ್ತಿ ಕೇಳಲೇಬೇಕು. ಕತೆ ಮಾಡೋರ್ಗೆ ದುಡ್ಡು ಕೊಡಬೇಕು. ಬೇಡ ಹಂಗಾರು ಹೊಟ್ಟೈತಾರ ಸುಮಾರು ಜನ. ನಾವೇ ಕೊಟ್ಟವ್ ಸುಮ್ಮನೆ. ಇಲ್ಲೇನಾಗಿದೆ, ಶನೇಶ್ವರನ ಪ್ರೇರಣೆ ಅಂದಾಗ ನಿಮ್ಮಿಂದ ಇನ್ನೊಬ್ಬರಿಗೆ ದಾರಿ ಎರೆಯಕ್ಕಾಗಲ್ವಾ ಅಂದಾಗ ದಾರಿ ಯಾರು ಇಸ್ಕೋತಾರೆ ಮಹಾರಾಜ? ಸುಖವನ್ನು ಯಾರು ಬೇಕಾದ್ರೂ ಇಸ್ಕೋತಾರಪ್ಪ, ಕಷ್ಟವನ್ನು ಯಾರು ಇಸ್ಕೋತಾರೆ ಅಂದಾಗ ವಿಕ್ರಮ ನಾನು ಇಸ್ಕೋತೇನೆ. ನೀವೀ ಕಷ್ಟವನ್ನು ಇಸ್ಕೊಬಿಟ್ರೆ ರಾಜ್ಯದ ಗತಿ ಅದು ನಿಮಗೆ ಬೇಕಾಗಿಲ್ಲ. ನಾನು ಹೇಳದಷ್ಟು ಕೇಳೋದು ನಿಮ್ಮ ಧರ್ಮ. ನಾಳೆ ಮುಂಜಾನೆ ವಿಧಿ ವಿಧಾನಗಳಿಂದ ನಿಮಗೆ ಬಂದಿರುವ ಶನಿ ಪ್ರೇರಣೆಯನ್ನ ನನಗೆ ದಾರಿ ಎರೆದು ಬಿಡಿ. ಇದು ರಾಜಾಜ್ಞೆ. ಅಪ್ಪಣೆ ಮಹಾರಾಜ. ತುಳಸಿ ಮತ್ತು ಬಿಲ್ಪತ್ರೆಯ ದಳಗಳಿಂದ ದಾರಿ ಎರಿತಾ ಇದ್ದಾನೆ ವಿಕ್ರಮಗೆ ವೇದಶ್ರಮ ಪಂಡಿತೋತ್ತಮ. ಶನಿದೇವರ ಮಾರ್ಗಕ್ಕೆ ಶನಿದೇವ